ಇವತ್ತಿನ ದಿನ ಹೆಕ್ಟಿಕ್ ದಿನ ಆಗಿತ್ತು ಫ್ರೆಂಡ್ಸ್. ಈಗ ನಾನು ಅಡುಗೆ ಮಾಡ್ತಾ ಇದ್ದೇನೆ. ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕಿತ್ತು. ಮಗಳ ಫೀಸ್ ಕಟ್ಟಲಿಕ್ಕೆ ಹೋದಾಗ ಅಲ್ಲಿ ಒಂದು ನನ್ನ ಫುಲ್ ಟೆನ್ಷನ್ ಮಾಡಿಸಿ ಒಂದು ಘಟನೆ ನಡೀತು. ಅದನ್ನು ನಾನು ವಿಡಿಯೋದ ಆಮೇಲೆ ಹೇಳ್ತೇನೆ. ಈಗ ನಾನು ಅಡುಗೆ ಮಾಡ್ತಾ ಇದ್ದೇನೆ. ಈಗ ಎಷ್ಟಾಯಿತು? ಟೈಮ್ ಎಷ್ಟು ಮಗ? ಟೈಮ್ ಎಷ್ಟು? ಟೈಮ್ ಕಿತ್ನಾ 3 ಗಂಟೆ ಏನೋ ಆಯ್ತು. ಈಗ ನಾನು ಹೇಳಲಿಕ್ಕೆ ಇರುವ ವಿಷಯ ಏನಂದರೆ, ನಾನು SBI ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೆ. ಇತ್ತೀಚೆಗೆ ಒಂದು 2-3 ವಾರದ ಮೊದಲು ಅಕೌಂಟ್ ಓಪನ್ ಮಾಡಿದ್ದೆ. ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಿಂದ ಹಣ ಹಾಕಿ ಅದರಿಂದ ಸ್ಕೂಲಿದು ಫೀಸ್ ಮಗಳ ಸ್ಕೂಲ್ ಫೀಸ್ ಕಟ್ಟುವ ಅಂತೇಳಿ ಇದು ಆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಇಂಟರ್ನೆಟ್ ಬ್ಯಾಂಕಿಂಗು ಸಹ ನಾನು ಡೌನ್ಲೋಡ್ ಮಾಡಿಕೊಂಡಿದ್ದೆ. ಹಾಗೆ ಅದರಿಂದ ನಿನ್ನೆ ಫೀಸ್ ಇದು ಟ್ರಾನ್ಸ್ಫರ್ ಮಾಡುವ ಅಂತೇಳಿ ನೋಡುವಾಗ ಆಗೋದೇ ಇಲ್ಲ. ಅದು ನಮಗೆ ಆಗ್ತಾಯಿಲ್ಲ. ಹಸ್ಬೆಂಡಿಗೆ ಆಗೋದಿಲ್ಲ, ನನಗೆ ಆಗ್ತಾಯಿಲ್ಲ. ಅದರದ್ದೇನೋ ಪಿನ್ ID ಏನೋ ಕೇಳ್ತದೆ, ಅದು ಹೋಗೋದಿಲ್ಲ, ಏನು ಆ್ಯಡ್ ಆಗೋದಿಲ್ಲ, ಬೆನಿಫಿಷಿಯರಿ ಎಲ್ಲ ಆ್ಯಡ್ ಆಗೋದಿಲ್ಲ. ಹಾಗೆ ನಾವು ಇವತ್ತು ಬ್ಯಾಂಕಿಗೆ ಹೋದೆವು. ಬ್ಯಾಂಕಿಗೆ ಹೋಗಿ ಅಲ್ಲಿ ಮಾತಾಡಿದಾಗ ಅಲ್ಲಿ ಒಂದು ಹುಡುಗಿ ಇದ್ಲು, ಎದುರು ಕಡೆ ಕೂತ್ಕೊಳ್ಳೋಳು. ಅವಳ ಹತ್ರ ಹೇಳಿದೆವು. ಆಗ ಅವಳು ಫೋನಿದು ನಾವು ಪಿನ್, ಪಾಸ್ವರ್ಡ್, ಯೂಸರ್ ID ಎಲ್ಲ ಕೊಟ್ಟೆವು, ಎಲ್ಲ ಮಾಡಿದೆವು. ಅಷ್ಟೊತ್ತಿಗೆ ಅದು ಆಗ್ತಾಯಿಲ್ಲ, ಅಲ್ಲಿ ಸಹ ಆಗ್ತಾಯಿಲ್ಲ. ಕೂಡಲೇ ಒಂದು ಕಾಲ್ ಬಂತು ನನಗೆ ಫೋನಿಗೆ. ನಾನು ತೆಗ್ದಾಗ ಅದು ಅಲ್ಲ, ಫಸ್ಟ್ ಇದು ತೆಗಿಲಿಲ್ಲ. ಅವಳು ಪುನಃ ಟ್ರೈ ಮಾಡಿದ್ಲು, ಆಗಲೂ ಆಗಲಿಲ್ಲ. ಆಗಲೂ ಒಂದು ಕಾಲ್ ಬಂತು. ಆಗ ನನಗೆ ಅನಿಸಿದೆ ಏನೋ ಯಾರೋ ಅರ್ಜೆಂಟಿಂದ ಕರೀತಾ ಇದ್ದಾರೆ, 61 ಹಾಗೇನೋ ಸ್ಟಾರ್ಟಿಂಗ್ ಕರೀತಾರೆ ಅಂತೇಳಿ. ನಾನು ಪುನಃ ತೆಗ್ದಾಗ ಕಂಪ್ಯೂಟರ್ ಇದು ಮಾತು ಹಲೋ ಈಗೇನೋ ಹೇಳುವಾಗ ನಾನು ಸೀದಾ ಕಟ್ ಮಾಡಿದೆ. ಮತ್ತೆ ಪುನಃ ಟ್ರೈ ಮಾಡಿದೆವು ನಾವು. ಬೆನಿಫಿಷಿಯರಿ ಇದು ಏನೋ ಸ್ವಲ್ಪ ಹೊತ್ತು ಟೈಮ್ ಬೇಕು ಅದು ಆ್ಯಡ್ ಆಗಲಿಕ್ಕೆ ಅಂತೇಳಿ ಗ್ರಹಿಸಿ. ಅಂದರೆ ಫಸ್ಟ್ ಟ್ರಾನ್ಸಾಕ್ಷನ್ ಆಗಬೇಕು, ಫಸ್ಟ್ ಅಕೌಂಟ್ ಹಣ ಟ್ರಾನ್ಸ್ಫರ್ ಮಾಡಲಿಕ್ಕಿದ್ದದು. ಹಾಗೆ ಅದು ಏನೋ ತುಂಬ ಹೊತ್ತು ಹಿಡಿಯೋದು ಅಲ್ಲ, ಮಳೆ ಆದ ಕಾರಣ ನೆಟ್ವರ್ಕ್ ಇಶ್ಯೂ ಹಾಗೆ ಅಂತ ಗ್ರಹಿಸಿ ಪುನಃ ಟ್ರೈ ಮಾಡಿದೆವು. ಬೇರೆ ಟ್ರೈ ಮಾಡಿದಾಗ ಪುನಃ ಆಗಲಿಲ್ಲ. ಪುನಃ ಒಂದು ಕಾಲ್, ಅದನ್ನು ನಾನು ತೆಗ್ದಾಗ ಒಬ್ಬ ಮನುಷ್ಯ ಕಂಪ್ಯೂಟರೇ ಮಾತಾಡಿ ಅದು ಹೇಳಿದ್ದು, ನೀವೀಗ ಅಕೌಂಟ್ ಹಣ ಟ್ರಾನ್ಸ್ಫರ್ ಮಾಡೋದು ನೀವೇ ಅಲ್ವಾ? ಹೌದು ಅಂತ ಅಂದರೆ 7 ನಂಬರ್ ಒತ್ತಿ, ಇಲ್ಲಾಂದರೆ 9 ನಂಬರ್ ಒತ್ತಿ, ಹಾಗೇನೋ ಹೇಳಿತ್ತು. ನಾನು ಲೌಡ್ ಸ್ಪೀಕರಲ್ಲಿ ಅವರ ಎದುರೇ ಮಾಡ್ತಾ ಇದ್ದೇನೆ ಇದನ್ನು. ಅವರು ಯಾರು ನನ್ನ ಗಮನ ಕೊಡ್ತಾ ಇಲ್ಲ. ಆಗ ನಾನು 7 ಒತ್ತಿ ಬಿಟ್ಟೆ. ಒಂದು 5 ಮಿನಿಟ್ಸ್ ನಂತರ ನೀವು ಇನ್ನೊಮ್ಮೆ ಟ್ರೈ ಮಾಡಿ ಹೇಳಿತ್ತು. ಆಯಿತು ಹೇಳಿ ಪುನಃ ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತಾ ಇದ್ದೇನೆ ನಾನು ಅವ್ರ ಹತ್ರ 5 ಮಿನಿಟ್ಸ್ ಬಿಟ್ಟು ಮಾಡಬೇಕಂತಿದ್ದೇನೆ. ಗಮನಕ್ಕೆ ಕೊಡೋದಿಲ್ಲ. ಎಲ್ಲ ಗ್ರಹಿಸೋದು ನನಗೆ ಬೇರೆ ಏನೋ ನನ್ನ ಪರ್ಸನಲ್ ಕಾಲ್ ಏನೋ ಬರ್ತಾ ಇದೆ, ಅದರಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಅಂತೇಳಿ. ಮತ್ತು ಪುನಃ ಒಂದು ಕಾಲ್ ಬಂತು. ಪುನಃ ಕಂಪ್ಯೂಟರ್ ಥ್ರೂ ಯೋನೋ ಬ್ಯಾಂಕ್ SBI ಯೋನೋ ಆ್ಯಪ್ ಇದರ ಥ್ರೂ ಮಾಡಲಿಕ್ಕೆ ಮಾಡಿದಾಗ ಪುನಃ ಕಾಲ್ ಬಂದಾಗ ಅಂದರೆ ಆಗಲಿಲ್ಲ, ನನ್ನ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಆಗ ಅವ್ರು ಹೇಳಿದರು, ನೀವು ನೆಫ್ಟ್ ಮಾಡಿ ಸ್ಕೂಲ್ನ ಅಕೌಂಟ್ಗೆ ನೆಫ್ಟ್ ಮಾಡಿ ಅಂತೇಳಿ ಅಲ್ಲಿ ಹೋಗಿ ಬರೀರಿ ಅಂತೇಳಿ. ನಾನು ಫಾರ್ಮಲ್ಲಿ ಬರೀಲಿಕ್ಕೆ ಹೊರಡುವಾಗ ಕಾಲ್ ಪುನಃ ಅದೇ ನಂಬರಿಂದ. ಆಗ ನಾನು ತೆಗೆದೆ. ಆಗ ಅವರೆಲ್ಲ ಬಿಂದು ಅವರೆಲ್ಲ ಅಂತ ಹೌದು ಹೇಳಿದೆ, ನೀವು ಹಣ ಟ್ರಾನ್ಸ್ಫರ್ ಇದು ಮಾಡ್ತಾ ಇದ್ದೀರಾ? ಹೌದಂತೇಳಿ ಒಂದು 5 ಮಿನಿಟ್ಸ್ ಬಿಟ್ಟು ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ನಾನು ಗ್ರಹಿಸಿದ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲ, ಸೊ ಆನ್ಲೈನಿಂದ ಅವರು ಯಾರೋ ಕರೀತಾ ಇರೋದು ನನ್ನನ್ನು. ನಾನಾಗ ನನ್ನ ಡೇಟ್ ಆಫ್ ಬರ್ತ್ ಕೊಟ್ಟು ನಾನು ಪುನಃ ಹಾಗೆ ಲೌಡ್ ಸ್ಪೀಕರಲ್ಲೇ ಮಾತಾಡ್ತಾನೆ. ಅವ್ರ ಸ್ಟಾಫು, ನನ್ನ ಹಸ್ಬೆಂಡ್ ಎಲ್ಲರ ಎದುರು ಮಾತಾಡ್ತೇನೆ. ಆದರೂ ಯಾರು ನನ್ನ ಕಡೆ ಗಮನ ಕೊಡ್ತಾನೇ ಇಲ್ಲ. ಅವರೆಲ್ಲ ಅವರದೇ ಕಾರ್ಯದಲ್ಲಿ ಬಿಸಿ ಇದ್ದ. ನಾನು ಹೇಳ್ತಾ ಇದ್ದೇನೆ ನೋಡಿ 5 ಮಿನಿಟ್ಸ್ ಬಿಟ್ಟು ಮಾಡಬೇಕಂತೆ ಮಾಡಿ. ಆಗ ಅವ್ರು ಹೇಳಿದ್ರು, ಯಾರು ಕರೆದದು ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ, ಬ್ಯಾಂಕಿಂದ ಇದರಿಂದ ಕಾಲ್ ಬಂತು. ಬ್ಯಾಂಕಿನವ್ರು ಯಾವ ಕರೆಯೋದಿಲ್ಲ ಅಂತ ಹೇಳಿದರು. ಅದು ಹೌದು, ತುಂಬ ಕಾಲೆಲ್ಲ ಬರ್ತಿತ್ತಲ್ಲ, ಬ್ಯಾಂಕಿನವ್ರು ಯಾವತ್ತು ಫೋನ್ ಮಾಡಿ ಏನು ಹೇಳೋದಿಲ್ಲ ಅಂತ. ಇದು ನೋಡಿದರೆ ನಂದು ಹ್ಯಾಕ್ ಆಗ್ತಾ ಇದೆ. ನಂಗೆ ಗೊತ್ತೇ ಇರಲಿಲ್ಲ. ಹಸ್ಬೆಂಡ್ ಸರಿ ಬೈದರು ನನಗೆ, ಎಂಥ ಅವಸ್ಥೆ ನಿಂತು ಅಂತೇಳಿ. ಮತ್ತೆ ಏನು ಮಾಡೋದು, ಬೇಗ ಮತ್ತೆ ಹ್ಯಾಕ್ ಆಗ್ತಾ ಇದೆ ಹೇಳಿ ಒಂದು ಅಂದಾಜಾಯಿತು. ನನ್ನ ಡೇಟ್ ಆಫ್ ಬರ್ತ್ ಬೇಗ ಕೊಟ್ಟಿದ್ದೆ, ಆದರೆ OTP ನಂಬರ್ ಅಂತ ಕೊಡಲಿಲ್ಲ. OTP ನಂಬರ್ ಕೊಡದೆ ಅವರಿಗೆ ಸಿಗದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಗಿದೆ ನನ್ನ ಅವಸ್ಥೆ. ನನಗೆ ಫುಲ್ ಟೆನ್ಷನ್. ಎಂತ ಮಾಡಿ ನನ್ನ ಹಣ ಹೋಯಿತು ಅಂತೇಳಿ ಗ್ರಹಿಸಿದೆ. ಮತ್ತೆ ಬೇಗ ಅಲ್ಲಿಂದ ವಿಡ್ರಾ ಮಾಡಿದ್ದೆಲ್ಲ ಹಣ ಮಾಡಿದ್ದು, ಫೀಸಿನ ಹಣ ಎಲ್ಲ ವಿಡ್ರಾ ಮಾಡಿ ಮತ್ತೆ ಅವರ ಇದು
ಸ್ಕೂಲ್ನವರ ಅಕೌಂಟಿಗೆ ಬೇರೆ ಹಾಗೆ ಹಾಕಿದ್ದು ಅಂಥ ಅವಸ್ಥೆ ಆಗಿತ್ತು. ನನಗೆ ಸ್ವಲ್ಪೆಲ್ಲ ಹೋಯ್ತು, ಹಣ ಇದ್ದು ಸ್ವಲ್ಪ ಹಣ ಅದು ಸಹ ಹೋಯ್ತಲ್ಲಪ್ಪ ಅಲ್ಲಿ ಬೇಜಾರಲ್ಲಿ ಫುಲ್ ಟೆನ್ಷನ್ 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 ಟೆನ್ಷನ್. ಅಂದರೆ ಸ್ಕೂಲಿಗೆ ಹಣ ಹಾಕುವವರೆಗೂ ನನಗೆ ಸಮಾಧಾನ ಇರಲಿಲ್ಲ, ಅಷ್ಟು ಟೆನ್ಷನಲ್ಲೇ ಇದ್ದೆ. ಹೋಯ್ತು ಹಣ ಹೋಯ್ತು ಅಂತೇಳಿ. ಅದಕ್ಕೆ ನಾನು ದಯವಿಟ್ಟು ಯಾರು ಫೋನ್ ಕಾಲ್ ಸ್ಪ್ಯಾಮ್ ಕಾಲಿಗೆಲ್ಲ ಅಟೆಂಡ್ ಮಾಡಲೇಬೇಡಿ. ನಾ ಮಾಡಿದ ತಪ್ಪನ್ನು ಯಾರು ಮಾಡಲೇಬೇಡಿ. ಬ್ಯಾಂಕಿಂದಂತೂ ಯಾರು ಕರೆಯೋದಿಲ್ಲ. ಅವ್ರು ಹೇಳ್ತಾರೆ ಬ್ಯಾಂಕಿನವ್ರು, ತುಂಬ ಸಲ ಮೆಸೇಜಸ್ ಎಲ್ಲ ಬರ್ತದೆ ಬ್ಯಾಂಕಿಂದ ಯಾರು ಕಾಲ್ ಮಾಡೋದಿಲ್ಲ, ಕಾಲ್ ಮಾಡಿದ್ರೆ ನೀವು ತೆಗಿಬೇಡಿ ಅಂತ. ಆದರೂ ಸಹ ಇಂಥ ಘಟನೆ ಬ್ಯಾಂಕಿನ ಒಳಗೆ ಇದ್ದುಕೊಂಡು ನನಗೆ ಕಾಲ್ ಬಂದು ಬ್ಯಾಂಕಲ್ಲೇ ನಾನು ಮಾತಾಡಿದ ಕಾರಣ ನನ್ನ ಹಣ ಬಚಾವಾಯಿತು ಅಂತ ಕಾಣ್ತದೆ. ಎಲ್ಲಿಯಾರು ನಾನು ಇಲ್ಲಿ ಮನೇಲೆಲ್ಲ ಇದು ಮಾಡಿದರೆ ಅವರಿಗಿದ್ದ ನಾನು ನಂಬರ್ ಹಾಗೆಲ್ಲ ನನ್ನ ಡೇಟ್ ಆಫ್ ಬರ್ತ್ ಆಗೆಲ್ಲ ಕೊಟ್ಟಿದ್ದೆ, ಇದ್ದದೆಲ್ಲ ಹಣ ಹೋಗ್ತಿತ್ತೇನೋ. ಆದರೆ ಏನೋ ಪುಣ್ಯಕ್ಕೆ ಬ್ಯಾಂಕಲ್ಲಿ ಮತ್ತೆ ಅವರು ನಾನು ಹೇಳಿದ್ದೆ ನನ್ನ ಅಕೌಂಟನ್ನು ಇದು ಮಾಡಿ ಅಂತ, ಸ್ವಲ್ಪ ದಿನಕ್ಕೆ ಬ್ಲಾಕ್ ಇದು ಮಾಡಿಡಿ ಅಂತ. ಹಾಗೆ ಅವರು ಹಾಗೆ ಮಾಡಿದ್ರು. ಇಂಥ ಅವಸ್ಥೆ ನನಗೆ ಫುಲ್ ಟೆನ್ಷನಲ್ಲಿ ಕೈಕಾಲೆಲ್ಲ ಬಿಟ್ಟೆ. ಇಂಥ ಮಾಡಬೇಕಂತೇಳಿ ಗೊತ್ತಾಗಲಿಲ್ಲ, ಅಷ್ಟು ಟೆನ್ಷನಲ್ಲಿದ್ದೆ. ಅಂಥ ಅವಸ್ಥೆ ಆಯ್ತು. ಹಾಗೆ ಯಾರು ಸಹ ನಾ ಮಾಡಿದ ತಪ್ಪು ಮಾಡಬೇಡಿ. ಅದಕ್ಕೆ ನಿಮಗೆ ಹೇಳಿದರು, ಏನೋ ಹ್ಯಾಕರ್ಸ್ನ ಕೈಯಿಂದ ತಪ್ಪಿಸಿಕೊಂಡೆ ಅಂತ ಅನಿಸಿತು. ಇನ್ನೇನಾದರೂ ಹ್ಯಾಕರ್ಸ್ ಬೇರೆ ಏನಾರು ಮಾಡ್ತಿದ್ರೆ, ಯಾರಿಗಾದ್ರೂ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಿದ್ದರೆ ಒಮ್ಮೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನನ್ನ ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟಾಗಿದೆ ಅಂತ, ಅದರಿಂದ ಯಾರಿಗೆ ಏನಾದರೂ ನನ್ನ ಅಕೌಂಟನ್ನೆಲ್ಲ ಟ್ರೇಸ್ ಮಾಡಲಿಕ್ಕೆಲ್ಲ ಆಗ್ತದೆ ಅಂತೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಎಲ್ಲ ಹೇಳಿ ಆಯಿತಾ. ಹೀಗೆಲ್ಲ ಆದರೆ ನಾವು ಯಾರನ್ನು ನಂಬೋದು? ಪಾಸ್ವರ್ಡ್ ಇದು ಪಿನ್ ನಂಬರ್ ಅದೆಲ್ಲ ಕೊಟ್ಟಿರ್ತೇವಲ್ಲ, ಹೀಗಿರೋ ಯಾರನ್ನು ನಂಬೋದು ಯಾರನ್ನು ಬಿಡೋದು ಗೊತ್ತಿಲ್ಲ. ಹೇಗೆ ಹ್ಯಾಕ್ ಆಯಿತು, ಹೇಗೆ ಅದು ಗೊತ್ತಾಯಿತು ಒಂದು ಅರ್ಥ ಆಗಲಿಲ್ಲ. ಹಾಗೆ ಬಂದ ಕಾಲ್ ಯಾರಿಗಾದರೆ ಆ ರೀತಿ ಎಲ್ಲ ಬಂದರೆ ದಯವಿಟ್ಟು ತೆಗಿಬೇಡಿ. ನಾ ಮಾಡಿದ ತಪ್ಪು ರಿಪೀಟ್ ಮಾಡಬೇಡಿ ಆಯಿತಾ. ಹಾಗೆ ಮತ್ತು ಡೇಟ್ ಆಫ್ ಬರ್ತಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆದರೂ ಸಹ ಇದು ಎಂತ ಗೊತ್ತಾ, OTP ನಂಬರ್ ಎಲ್ಲ ಬರ್ತದಲ್ಲ, ಅದನ್ನು ಯಾರಿಗೆ ಶೇರ್ ಮಾಡಬಾರ್ದು. ಅದು OTP ನಂಬರ್ ಶೇರ್ ಮಾಡಿದರೆ ಹೋಯಿತು ನಮ್ಮದು. ಪುಣ್ಯಕ್ಕೆ ನನ್ನ OTP ನಂಬರ್ ಅವ ಕೇಳಲೂ ಇಲ್ಲ, ಕರೆದವ. ಭಾಷೆ ಹೇಗಿತ್ತಂದರೆ ಒಂಥರ ತಮಿಳ್ ಮಿಕ್ಸ್ ಇಂಗ್ಲೀಷಲ್ಲಿ ಮಾತಾಡಿ, ತಮಿಳ್ ಮಿಕ್ಸ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದ. ಹಾಗೆ ಸ್ವಲ್ಪ ಇಂಗ್ಲೀಷ್, ಒಂದು ತಮಿಳ್ ಹೇಗೆ ಇಂಗ್ಲೀಷ್ ಮಾತಾಡ್ತಾರೆ ಆ ರೀತಿ ಇತ್ತು. ಹಾಗೆ ಯಾರು ಏನೋ ನನ್ನನ್ನು ಸಿಕ್ಕಿಸಿ ಹಾಕಲಿಕ್ಕೆ ನೋಡಿದರೆ ಏನೋ ಗೊತ್ತಿಲ್ಲ, ಒಟ್ಟು ಆಯ್ತು ಈ ರೀತಿ. ಹಾಗೆ ಫುಲ್ ಟೆನ್ಷನ್ ನನಗೆ. ಆದರೂ ಇನ್ನೂ ಸಹ ಆ ಒಂದು ಟೆನ್ಷನಲ್ಲಿ ಇನ್ನೂ ಭಯ ಏನಾಗ್ತದೋ ಅಂತೇಳಿ. ಹಾಗೆ ಹಾಗೆಲ್ಲ ಕತೆ. ಇವತ್ತಿನ ದಿನ ಆ ರೀತಿ ಹೋಯಿತು ನಮ್ಮದು, ಟೆನ್ಷನ್ ಫುಲ್. ನಾನು ವಿಡಿಯೋ ಎಂಡ್ ಮಾಡ್ತೇನೆ, ಈಗ ಸಂಜೆ ಆಯಿತು. ಇವಿಷ್ಟು ಅಂದರೆ ಫುಲ್ ಟೆನ್ಷನಲ್ಲಿ ಏನು ಮಾಡಲಿಕ್ಕೂ ಮನಸ್ಸಿಲ್ಲ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ನನ್ನ ವಿಡಿಯೋವನ್ನು ಇನ್ಫಾರ್ಮಲ್ ಅಂದರೆ ಇದು ಮಾಹಿತಿದಾಯಕವಾಗಿದೆ ಅಂತ ಅನಿಸಿದರೆ ನೀವು ಎಲ್ಲ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ ಆಯಿತಾ. ಯಾಕಂದರೆ ಅಂದರೆ ಈ ರೀತಿ ನನಗೆ ಬಂದ ಕಾಲನ್ನು ಅಟೆಂಡ್ ಮಾಡಿ ಮೂರ್ಖರಾಗಬೇಡಿ. ಇದ್ದ ಎಲ್ಲವನ್ನು ಕಳ್ಕೊಳ್ಳುವಂಥ ಅವಸ್ಥೆ ಬರದಾಗೆ ನೋಡಿಕೊಳ್ಳಿ ಆಯಿತಾ. ಇನ್ನು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಕಾಣುವ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.